ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸ್ವಲ್ಪ ದಿವಸದಿಂದ ಹುಷಾರಿರಲಿಲ್ಲ. ಆದರೆ ಸ್ವಲ್ಪ ನಮ್ಮವರು ಒಬ್ಬರು ಹೊರಟೋದ್ರು ಅಂತ ಹೇಳಿದ್ನಲ್ಲ, ನಮ್ಮ ಬಂಧುಗಳು. ಅವರು ಎಲ್ಲ ಕಾರ್ಯ ಮಾಡೋದಿತ್ತು. ಹಾಗಾಗಿ ಮತ್ತು ಅವರು ಕೂಡ ನಮ್ಮ ಮಗನ್ನೇ ಮಾಡಬೇಕು ಅನ್ನೋ ಒಂದು ಹೇಳಿದರು. ಹಾಗಾಗಿ ಅವ್ರ ಮಾತು ಮೀರಬಾರ್ದು ಅನ್ನೋದಕ್ಕಾಗಿ ಅವ್ರ ಕೆಲಸನ ಮಾಡೋದು, ಅದು ನಮಗೂ ಸೂತ್ಕ ಅನ್ನೋದಿತ್ತು. ಹಾಗಾಗಿ ನಾನು ಅದನ್ನು ಯಾವುದೇ ರೀತಿ ವಿಡಿಯೋ ಆಗಲಿ ಅಥವಾ ಯಾವುದೇ ಒಂದು ಮೂಲಿಕೆಗಳಾಗಲಿ ಏನೂ ನಾನು ಮಾಡೋಕ್ಕಾಗಲಿಲ್ಲ. ಅಂದರೆ ಈಗಾಗಲೇ ಒಂದು ವಾರ ಆಯಿತು, ಎಲ್ಲ ಮುಗೀತು. ಮತ್ತು ಅವರು ಯಾರನ್ನೂ ಇಷ್ಟಪಟ್ಟಿರಲಿಲ್ಲ, ನನ್ನ ಮಗನ ಮಾತ್ರನೇ ಮಾಡಬೇಕು ಅಂತಲೇ ಹೇಳಿದ್ರು. ಅವರೇ ಕಾರ್ಯ ಮಾಡಬೇಕು ಅಂತ ಹೇಳಿದ್ರು. ಏಕೆ ಗೊತ್ತಿತ್ತು ಅವ್ರಿಗೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅನ್ನೋದು. ಆ ಉದ್ದೇಶಕ್ಕೆ ಅವರು ಆ ರೀತಿ ಮಾಡಿದರು. ಹಾಗಾಗಿ ಅವ್ರ ಕಾರ್ಯ ಎಲ್ಲ ಮುಗಿಸಿ ಇವತ್ತು ನಾನು ನಿಮಗೊಂದು ವಿಡಿಯೋ ನಾನು ಕೊಡ್ತಾಯಿದ್ದೀನಿ. ಇದೊಂದು ಅದ್ಭುತವಾದಂಥ, ಏನೋ ಮಾಮೂಲಿ ಇವ್ರು ಯಾವಾಗಲೂ ಇದನ್ನು ತೋರಿಸ್ತಾರೆ ಅಂದ್ಕೋಬೇಡಿ. ಇದರ ಶಕ್ತಿ ಏನು ಅಂತ ತಿಳ್ಕೊಂಡ್ರೆ ನಿಮಗೆ ಹೌದಾ ಇಷ್ಟು ಶಕ್ತಿ ಇದೆ ಇದರೊಳಗಡೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಬನ್ನಿ ಇವತ್ತು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಬಂದು ಜ್ವಾಲಾಮಾಲೆ ಅಂತಂದ್ಬಿಟ್ಟು, ಜ್ವಾಲಾಮಾಲೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದನ್ನು ಈ ಜ್ವಾಲಾಮಾಲೆನ ಮಹಾಕಾಳಿ, ಮಹಾಭೈರವ, ಅಘೋರ, ಸುಬ್ರಹ್ಮಣ್ಯ, ಈ ಅಗ್ನಿ ದೇವತೆಗಳು ಈ ಉಪಾಸನೆಯಲ್ಲಿ ಮಾಡೋರು ಭಾಳ ಇದನ್ನು ಉಪಯೋಗಿಸ್ತಾರೆ. ಇದು ಭಾಳ ತೀವ್ರವಾಗಿರುವಂಥ ಈ ಮಹಾವಿದ್ಯಾ ಸಾಧನೆಯಲ್ಲಿ ಈ ಮಾಲೆನ ಜಪಕ್ಕೆ ಮತ್ತು ಧಾರಣೆ ಮಾಡ್ಕೊಳ್ಳೋಕೆ ಕೂಡ ಒಂದೇ ಥರ ಆಗುತ್ತೆ. ನಾವು ಬೇರೆ ಇದರಲ್ಲೆಲ್ಲ ರುದ್ರಾಕ್ಷ ಆಗಲಿ, ಕಮಲೆ ಮಾಲೆ ಆಗಲಿ, ಸ್ಫಟಿಕ ಆಗಲಿ, ಇದೆಲ್ಲ ಏನು ಮಾಡ್ತೀವಿ, ನಾವು ಅದನ್ನು ಜಪಕ್ಕೆ ಹಾಕ್ಕೊಂಡ್ರೆ ನಾವು ಧಾರಣೆ ಮಾಡೋಂಗಿಲ್ಲ, ನಾವು ಧಾರಣೆ ಮಾಡಿದ್ರೆ ಜಪಕ್ಕೆ ತೊಗೊಳಂಗಿಲ್ಲ. ಆದರೆ ಇದು ಆ ಥರ ಅಲ್ಲ. ಈ ಸಾಧನೆ ಮಾಡೋರು ಅಂಥವ್ರಿಗೆ ಈ ಮಾಲೆಯಲ್ಲೇ ಧಾರಣೆ ಕೂಡ ಮಾಡ್ಬೋದು, ಜಪ ಕೂಡ ಮಾಡ್ಬೋದು. ಇದು ಅಂತ ಅದ್ಭುತವಾದಂಥ ಒಂದು ಇದಿದೆ. ಇದು ಭಾಳ ದೊಡ್ಡ ಒಂದು ಶಕ್ತಿ ಇದೆ ಇದರೊಳಗಡೆ. ಆದರೆ ನಮಗೂ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಗೊತ್ತಿರಲಿಲ್ಲ. ಈಗಷ್ಟೇ ಕೆಲವರೊಂದಿಂದ ನಾನು ತಿಳ್ಕೊಂಡೆ ಇದರಷ್ಟು ಅಷ್ಟು ಅದ್ಭುತವಾದಂಥ ಶಕ್ತಿ ಇದೆ ಇದರೊಳಗಡೆ ಅಂತ. ವಿಡಿಯೋ ಲೆಂತ್ ಆಗ್ಬೋದು, ಆದರೂ ಕೂಡ ನಾನು ಇದನ್ನು ಕಂಪ್ಲೀಟ್ ನಿಮ್ಗೆ ಹೇಳ್ತೀನಿ. ಇದನ್ನು ಈ ರೀತಿ ಮಾಲೆನ ಜಪಕ್ಕೆ ಕೂಡ ಉಪಯೋಗಿಸಿ ನಂತರ ಇದನ್ನು ಕೂಡ ಒಂದು ಧಾರಣೆ ಮಾಡ್ತಾರೆ. ಈ ಒಂದು ಜ್ವಾಲಾಮುಖಿ ಮಾಲೆ ಅನ್ನೋ ಹೆಸರು ಏನಪ್ಪ ಅಂದರೆ, ಇದು ಅಗ್ನಿ ಲಾವರಸ ಅಂತ ಏನು ಹೇಳ್ತೀವಿ, ಅಗ್ನಿ ಇದರಲ್ಲಿ ಒಂದು ಲಾವರಸ ಅಂತ ಬರುತ್ತೆ. ಆ ಲಾವರಸದಿಂದ ತಯಾರಾದಂಥ ಹಿಜ್ಜಿಲಿಂದ, ಅಂದರೆ ಆ ಕಲ್ಲುಗಳಿಂದ ಇದನ್ನು ತಯಾರು ಮಾಡ್ತಾರೆ. ನೋಡಿ, ಇದೆಲ್ಲ ಅಲ್ಲಲ್ಲೇ ಸುಟ್ಟಂಥ ಒಂದು ಹೋಲ್ಸ್ಕೊಂಡಿರುತ್ತೆ ನೋಡಿ, ನಿಮಗೆ ಕಾಣ್ತಾ ಇದೆ. ಆ ಸುಟ್ಟಂಥ ಕಲ್ಲು ಅಂದರೆ ಜ್ವಾಲಾರಸ, ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಇದೆ. ಬೆಂಕಿಯಲ್ಲಿ ಬೆಂದಂಥ ಆ ಒಂದು ಕಲ್ಲು ಇದು ಅದ್ಭುತವಾದಂಥ ಇದಕ್ಕೆ ಇದೆಲ್ಲ ಒಂದು ಏನಪ್ಪ ಅಂತಂದರೆ, ಇದಕ್ಕೆ ಬರೋ ಅಂಥದ್ದು ಜ್ವಾಲಾಮುಖಿ ಮಾಲೆಗೆ ಅಂತ ಏನಕ್ಕೆ ಅಂತಂದರೆ ಈ ರೀತಿ ಇದಕ್ಕೆ ಬಂತು. ಭಾಳ ಜನಕ್ಕೆ ಅಗ್ನಿಯಿಂದ ಅಗ್ನಿಶಕ್ತಿ ರಕ್ಷಣೆ ಮತ್ತು ಶತ್ರುಗಳಿಂದ ಒಂದು ವಿಜಯ, ಈ ಒಂದು ಇದಕ್ಕೆಲ್ಲ ಒಂದು ಸಂಬಂಧ ಇದೆ. ಶತ್ರು ವಿಜಯಕ್ಕೆ, ಶಕ್ತಿಗೆ, ರಕ್ಷಣೆಗೆ ಇದೆಲ್ಲ ಒಂದು ಅರ್ಥವಾದ ಒಂದು ಶಕ್ತಿ ಇದೆ ಇದಕ್ಕೆ. ಮಾಯಾಜ್ವಾಲ ಇದು ಅಂತ, ಮಹಾಜ್ವಾಲಾಮುಖಿ ಅಂತ ಕೂಡ ಹೇಳ್ತಾರೆ. ಇದನ್ನು ತಯಾರು ಮಾಡೋ ಅಂಥ ಭೂಮಿಯಿಂದ ಅಗ್ನಿ ಪರ್ವತದಿಂದ ಸಿಡಿದಂಥ ಉದ್ಭವಿಸಿದಂಥ ಶಿಲಾ ಪದಾರ್ಥ ಇದರಲ್ಲಿ ಅಗ್ನಿನ ಅದನ್ನು ಇದು ಮಾಡಿ ಇವರು ಈ ರೀತಿ ಒಂದು ಮಾಲೆಗಳನ್ನ ತಯಾರು ಮಾಡ್ತಾರೆ. ಅದ್ರ ಬರೋವಂಥ ದ್ರವ ಪದಾರ್ಥ ಅಂತ ಏನು ಹೇಳ್ತೀರಿ ಅದು ಗಟ್ಟಿ ಆದ ನಂತರ ಇದನ್ನು ಜ್ವಾಲಾಮಣಿಗಳು ಮಾಡಿ ಅದನ್ನು ತಯಾರು ಮಾಡ್ತಾರೆ. ಇದು ಅದರಿಂದ ಅಗ್ನಿ, ಭೂಮಿ ಅಥವಾ ವಾಯುಶಕ್ತಿ ತತ್ವಗಳನ್ನು ಸಮ್ಮೇಳನ ಅಂತ ಕೂಡ ಹೇಳ್ತಾರೆ. ಈ ಒಂದು ಕಲ್ಲಿಗೆ ಸಮಾಜದಲ್ಲಿ ನಮಗೆ ತೀವ್ರವಾದಂಥ ಉಷ್ಣಶಕ್ತಿ ಭಾಳ ಇರುತ್ತೆ. ನಂತರ ಇದು ಒಂದು ವಾತ ರೋಗ ಅಂತ ಹೇಳ್ತಾರೆ ನೋಡಿ. ವಾತ ರೋಗ ಅಂದರೆ ಕೈ ಕಾಲು ಹಿಡ್ಕೊಳ್ಳೋ ಅಂಥದ್ದು, ಇದಕ್ಕೆಲ್ಲ ಬರುತ್ತೆ ಅಂಥದ್ದು ಕೂಡ ಇದನ್ನು ಹಾಕ್ಕೊಳ್ತಾರೆ. ಉಷ್ಣವಾದ ಶಕ್ತಿ ಮತ್ತು ಒಂದು ವಾತ ರೋಗಗಳಿರೋ ಅಂಥವ್ರಿಗೆ, ಮತ್ತು ಶಾರೀರದಲ್ಲಿ ಉಷ್ಣಶಕ್ತಿ ಕೆಲವ್ರಿಗೆ ಇರೋದಿಲ್ಲ. ಉಷ್ಣಶಕ್ತಿ ಇದ್ದರೆ ಅಂದರೆ ತಂಪಾದ ದೇಹ ಇರುತ್ತೆ. ಅಂದರೆ ಕೆಲವ್ರಿಗೆ ಅದು ತಂಪಾದ ಒಂದು ತಣ್ಣಗಿನ ಅಂತ ಇರೋದ್ರಿಂದ ಕೆಲವ್ರಿಗೆ ಅದು ಬೇಗ ಲಕ್ವ ಕೂಡ ಹೊಡಿಬೇರೆ, ಅಂದರೆ ಪ್ಯಾರಾಲಿಸಿಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಹೊಡೆಯುತ್ತೆ ಆ ಥರದವ್ರಿಗೆ. ಅಂಥವ್ರಿಗೆ ಈ ಒಂದು ಶೀತ ದೇಹ ಅಂತ ಹೇಳ್ತೀವಿ, ಉಷ್ಣ ದೇಹ ಶೀತ ದೇಹ ಅಂತ ಏನು ಹೇಳ್ತೀವಲ್ವ, ಆ ಥರ ಶೀತ ದೇಹದವರು ಕೂಡ ಇದನ್ನು ಧಾರಣೆ ಮಾಡಿದಾಗ ಆ ಒಂದು ಎಷ್ಟು ಶಾಖ ಕೊಡಬೇಕೋ ಅಷ್ಟು ಅವ್ರಿಗೆ ಉಷ್ಣಾಂಶವನ್ನು ಇದನ್ನು ಒಂದು ಕೊಡುತ್ತೆ. ನೋಡಿ ಎಷ್ಟು ಅದ್ಭುತ ಅಲ್ವಾ ಇದೆಲ್ಲ. ಇದನ್ನೆಲ್ಲ ಕೊಡೋ ಅಂಥದ್ದು ಇದು. ಈ ಮಾಲೆಯನ್ನು ಧರಿಸಿದ್ರೆ ಆ ದೇಹ ಹೌದು ಅದನ್ನು ಅವಾಗ ಯಾವ ರೀತಿ ಬೇಕೋ ಆ ರೀತಿಗೆ ಇದು ಒಂದು
ಬರೀತಿ. ಇದು ಒಂದು ಪುರಾತನವಾದ ಗ್ರಂಥದಲ್ಲಿ ಕೂಡ ಇದನ್ನು ಈ ಒಂದು ಅಗ್ನಿಭೂತ ಶಕ್ತಿ ರತ್ನ ಅಂತಲೇ ಹೇಳಿದ್ದಾರೆ. ಅದರಿಂದ ಇದು ಅಗ್ನಿ ತತ್ವಕ್ಕೆ ಸಂಬಂಧಿಸಿದಂಥ ಮಾಲೆ ಅಂತಾರೆ. ಇದನ್ನು ಧರಿಸೋದ್ರಿಂದ ಶರೀರದಲ್ಲಿರೋ ನೆಗೆಟಿವು ಎನರ್ಜಿ, ದುಷ್ಟ ಒಂದು ಕೆಟ್ಟ ಇದು ಅಥವಾ ಒಂದು ನಿಮಗೆ ಪಾಸಿಟಿವು ವೈಬ್ರೇಷನ್ನು ಇದೆಲ್ಲ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ, ಸೃಷ್ಟಿಸುತ್ತೆ, ಇದನ್ನು ಸೃಷ್ಟಿ ಮಾಡುತ್ತೆ ಇದು. ಅದೇ ರೀತಿ ಭಯ, ಒಂದೇನು ನೋಡಿದ್ರಾಗ ಭಯ ಬರುತ್ತೆ. ಮತ್ತು ಕೆಲವ್ರಿಗೆ ಶಾಪಗಳು ಜಾಸ್ತಿ ಇರುತ್ತೆ. ಕೆಲವೊಂದು ದುಷ್ಟ ಶಕ್ತಿಗಳ ಥರ ಅವರು ಏನು ಮಾಡ್ತಾರೆ, ಮನುಷ್ಯರಿಗೆ ಅವರೇ ಕೆಲವು ತೊಂದರೆ ಕೊಟ್ಟು ಅವ್ರನ್ನ ಒಂದು ತುಳಿಯೋ ಪ್ರಯತ್ನ ಮಾಡೋ ಅಂಥದ್ದು, ಅಥವಾ ಅವ್ರನ್ನ ಬೇರೆಯವ್ರ ಕಡೆಯಿಂದ ಹೇಳಿಸಿ ಅವ್ರನ್ನ ಏನೋ ಒಂದು ರೀತಿ ಅವ್ರಿಗೂ ಜಗಳ ತಂದಿಕ್ಕೋ ಅಂಥದ್ದು, ಅಥವಾ ಏನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಅವ್ರನ್ನ ತುಳಿಬೇಕು, ಅವ್ರವ್ರು ಕಿತ್ತಾಡ್ಕೊಂಡು ಇವ್ರಿಗೊಂಥ ಖುಷಿ ಸಿಕ್ಕಬೇಕು, ಆ ರೀತಿ ಅಂಥದ್ದನ್ನೆಲ್ಲ ಮಾಡಿದಾಗ ಅವ್ರಿಗೊಂದು ಶಾಪಗಳು ಅಂತ ಒಂದು ಬರುತ್ತೆ. ಮತ್ತು ಅದೇ ರೀತಿ ಈ ಕೆಲವೊಂದು ನಾವು ಮಂತ್ರಗಳನ್ನ ಹೇಳ್ತೀವಿ, ಕೆಲವೊಂದು ಸರಿ ಆ ಮಂತ್ರಗಳು ಹೇಳಿದಾಗ ತಪ್ಪಾಗಿ ಹೇಳೋ ಅಂಥ, ಅದರಿಂದ ಮಂತ್ರ ದೋಷ ಅಂತ ಕೂಡ, ದೃಷ್ಟಿ ದೋಷ, ಮಂತ್ರ ದೋಷ ಅಂತ ಕೂಡ ಎಲ್ಲ ಆಗುತ್ತೆ. ಅದು ಈ ಹಾಕ್ಕೊಳ್ಳೋದ್ರಿಂದ ಈ ಕ್ರಮವಾಗಿ ಇದರಿಂದ ಎಲ್ಲ ತೊಲಗಿಸ್ಬಿಡುತ್ತೆ. ಈ ಮಾಲೆ ಬಂದು ಮಹಾಕಾಳಿ, ಮಹಾಭೈರವ, ಅಘೋರ, ಸುಬ್ರಹ್ಮಣ್ಯ, ಅಗ್ನಿದೇವತೆ ಇದನ್ನೆಲ್ಲ ಮಾಡೋರು ಮೊದಲೇ ಹೇಳ್ದಂಗೆ ಇದನ್ನು ಧಾರಣೆ ಮಾಡ್ತಾರೆ. ಇದನ್ನು ಧಾರಣೆ ಮಾಡೋದ್ರಿಂದ ಭಾಳ ಉಪಯೋಗ ಇದೆ. ಯಾಕೆಂದರೆ ನಮಗೂ ಸಾಕಷ್ಟು ಗೊತ್ತಿರಲಿಲ್ಲ ಈ ಒಂದು ಇದರಿಂದ. ಇದನ್ನು ಒಟ್ಟಲ್ಲಿ ಏನಪ್ಪ ಅಲ್ಲ ಅಂದರೆ, ಈ ಮಾಲೆಗೆ ಗ್ರಹ ಅಧಿಪತಿ, ಒಂದೊಂದು ಇದಕ್ಕೆ ಒಂದೊಂದು ಗ್ರಹ ಅಧಿಪತಿ ಇರ್ತಾರೆ ನೋಡಿ. ಇದಕ್ಕೆ ಬಂದು ಕುಜ. ಈ ಕುಜ ದೋಷ ಇರೋರು ಹಾಕ್ಕೊಂಡಾಗ ಕುಜ ದೋಷ ಕೂಡ ಹೋಗ್ಬಿಡುತ್ತೆ. ಈ ಒಂದು ಗ್ರಹಾಧಿಪತಿನೇ ಕುಜ, ಏಕೆಂದರೆ ಬೆಂಕಿ ಕೆಂಪು ಇರುತ್ತೆ, ಹಾಗಾಗಿ ಇದು ಕುಜ ದೋಷ ಕೂಡ. ಇದನ್ನು ಹಾಕ್ಕೊಳ್ಳೋರು ಇದರಿಂದ ಒಂದು ನಿತ್ಯ ಕೂಡ ಅವ್ರನ್ನ ಧಾರಣೆ ಮಾಡ್ಬೋದು. ಕತ್ತಿನಲ್ಲಿ ಧಾರಣೆ ಮಾಡಿ ದಿನನಿತ್ಯ ಕೂಡ ಇದನ್ನು ಧಾರಣೆ ಮಾಡೋರಿಂದ ಅವ್ರಿಗೆ ಭಾಳ ಒಂದು ಕುಜು ದೋಷ ಇರೋದು ಕೂಡ ದೂರ ಆಗುತ್ತೆ. ಅದೇ ರೀತಿ ಅಧಿಷ್ಠಾನ ದೇವತಾ ಭೈರವ ಕೂಡ ಮಾಡ್ಬೋದು, ಕಾಳಿ ಮಾತೆಗೆ. ಇವನ್ನೆಲ್ಲ ಕೂಡ ಈ ಧಾರಣ್ಯ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಧೈರ್ಯ, ರಕ್ಷಣೆ, ವಿಜಯ, ಮಾನಸಿಕ ಶಕ್ತಿ ಇವೆಲ್ಲ ಒಂದು ಬೆಳೆಯುತ್ತೆ. ಶರೀರ ಕಾಂತಿವಂತವಾಗಿರುತ್ತೆ. ಅದೇ ರೀತಿ ಉಸ್ತುವಾಗಿ ಯಾವಾಗಲೂ ಸೋಂಬೇರಿ ಇರ್ತಾರೆ. ಕೆಲವರಂತೂ ಭಾಳ ಸೋಂಬೇರಿ, ನಂಗೆ ಸಾಕಷ್ಟು ಜನ ಹೇಳ್ತಾರೆ. ಮಕ್ಕಳಿರ್ಬೋದು, ದೊಡ್ಡವ್ರು ಇರ್ಬೋದು, ಇವರೆಲ್ಲ ಕೆಲವೊಂದು ಸರಿ ಸೋಂಬೇರಿ ಥರ ಇರ್ತಾರೆ. ಯಾವ ಕೆಲಸ ಮಾಡಲಿಕ್ಕೆ ಇಷ್ಟ ಆಗಲ್ಲ, ಸುಮ್ಮನೆ ಊರೆಲ್ಲ ತಿರ್ಕೊಂಬ, ಮನೇಲಿ ಬಂದು ಮಲ್ಗೋ, ಇಲ್ವ ತಿನ್ನು ಮಲ್ಕೋ, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಇಂಥವ್ರಿಗಾಗಿ ಇದನ್ನು ಹಾಕೋಬೋದು. ಆವಾಗ ಇವರಿಗೆ ಈ ಮಾನಸಿಕವಾಗ ಶಕ್ತಿ ಕೂಡ ಬರುತ್ತೆ. ಮತ್ತು ಇದರಿಂದ ಶಾರೀರಿಕ ಕಾಂತಿವಾಗಿರುತ್ತೆ, ಉತ್ಸಾಹಭರಿತಾಗಿ ಇರುತ್ತೆ. ಮತ್ತು ದುಷ್ಟ ಶಕ್ತಿಗಳು, ಮಂತ್ರಗಳು, ಈ ಅಶುಭ ದೃಷ್ಟಿ ಇವೆಲ್ಲ ಕೂಡ ದೂರ ಮಾಡುತ್ತೆ. ಈ ಒಂದು ಶತ್ರುಗಳು ಏನಿದೆ ಅವ್ರ ಮುಂದೆ ಧೈರ್ಯವಾಗಿ ನಿಂತು ಆ ಶತ್ರುಗಳನ್ನ ಎದುರಿಸೋವಂಥ ಶಕ್ತಿ ಕೂಡ ಬೆಳೆಸುತ್ತೆ. ಅದೇ ರೀತಿ ಆತ್ಮವಿಶ್ವಾಸ, ಮತ್ತು ಕೆಲವ್ರಿಗಂತೂ ಡಿಪ್ರೆಷನ್ಗೆ ಹೋಗ್ಬಿಡುತ್ತಾರೆ. ಅಂಥ ಡಿಪ್ರೆಷನ್ ಕೂಡ ಇದು ಕಮ್ಮಿ ಮಾಡುತ್ತೆ. ಮಾನಸಿಕವಾಗಿ ಏಕಾಗ್ರತವಾಗಿ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಎಲ್ಲ ಇರೋವಂಥ ದುಷ್ಟ ಶಕ್ತಿಗಳಿರ್ಬೋದು, ದುಷ್ಟ ಕೆಟ್ಟು ಕಣ್ಣುಗಳಿರ್ಬೋದು, ಯಾವುದೇ ರೀತಿ ಜನಗಳ ಒಂದು ಇದಿರ್ಬೋದು, ಅದೇನೇ ಇದ್ದರೂ ಇದು ಭಾಳ ಹಂತವಾಗಿ ತುಳಿದು ಬಿಸಾಕೋತೆ. ಇದನ್ನ ಅಗ್ನಿತತ್ವದ ಒಂದು ಇದರಿಂದ ಇದರ ಜೀವಶಕ್ತಿ, ಜೀರ್ಣಶಕ್ತಿ ಕೂಡ ಇದು ಆಗುತ್ತೆ. ಇದರಿಂದ ಈ ಅಗ್ನಿತತ್ವ ಏನು ಮಾಡುತ್ತೆ ಹೇಳಿ, ಜೀರ್ಣ ಮಾಡಾಕುತ್ತೆ. ಅದರಿಂದ ಇದು ಜೀವಶಕ್ತಿ ಕೂಡ ಬರುತ್ತೆ, ನಮ್ಮ ದೇಹದಲ್ಲಿ ಜೀವಶಕ್ತಿ ಕೂಡ ಬರುತ್ತೆ. ಅದೇ ರೀತಿ ಜೀರ್ಣಶಕ್ತಿ ಅಂದರೆ ನಾವು ತಿನ್ನುವಂಥ ಊಟಗಳು ಕೂಡ ಇದು ಜೀರ್ಣ ಮಾಡುತ್ತೆ. ಇದನ್ನು ಧಾರಣೆ ಮಾಡುವಂಥ ದಿನ ಕೂಡ ಒಂದು ಒಳ್ಳೆಯ ದಿನ ಇದೆ. ಆ ಒಂದು ದಿನ ಕೂಡ ಇದನ್ನು ಧಾರಣೆ ಮಾಡ್ಬೋದು. ನಾನು ಕೊನೆಯದಾಗಿ ಹೇಳ್ತೀನಿ, ಇದನ್ನು ಮಂಗಳವಾರ, ಶುಕ್ರವಾರ ಕೂಡ ಇದನ್ನು ಅಂದರೆ ಸಮಯ ಇರುತ್ತೆ, ಅದನ್ನು ಬೇಕಾದವ್ರು ಕಾಲ್ ಮಾಡಿ ಹೇಳಿದಾಗ ನಾನು ಹೇಳ್ತೀನಿ. ಯಾಕೆಂದರೆ ಇದನ್ನು ನಾವು ಒಬ್ಬರು ಹೇಳಿದಾಗ ಇದನ್ನೇ 100 ಜನ ನಾವು ಮಾಡಿದ್ವಿ ಅಂತ ಅದಕ್ಕೆ ಇನ್ನೂ ಬಣ್ಣ ಸುಣ್ಣ ಬಳ್ದು ಅದಕ್ಕೆ ಇನ್ನೂ ಸಾಕಷ್ಟು ಒಂದು ಇದು ಮಾಡ್ತಾರೆ. ಹಾಗಾಗಿ ಇದನ್ನು ಯಾವ ಸಮಯ, ಮತ್ತು ಇದಕ್ಕೆ ಮಂತ್ರ ಕೂಡ ಇದೆ, ಮಂತ್ರ ಹಾಕಬೇಕು. ಇದು ಕೆಲವೊಂದು ಸಾಕಷ್ಟು ಒಂದು ಇದಿದೆ, ಅದನ್ನೆಲ್ಲ ಮಾಡಿಕೊಂಡಾಗಲೇ ಈ ಒಂದು ಮಾಲೆ ನಿಮಗೆ ಸರಿಯಾದ ಒಂದು ಕೆಲಸವನ್ನು ಮಾಡುತ್ತೆ. ಇದನ್ನು ಧರಿಸೋದ್ರಿಂದ ಶ್ರೇಷ್ಠವಾಗಿ ಕೆಲವೊಂದು ಸಂಬಂಧಗಳು ಕೂಡ ಕೆಟ್ಟೋಗಿರುತ್ತೆ, ಅಂಥ ಸಂಬಂಧ ಕೂಡ ಇದು ಒಳ್ಳೆ ರೀತಿ ಸೇರಿಸುತ್ತೆ. ಇದನ್ನು ಗಂಗಾಜಲ, ಗೋಮೂತ್ರ ಇದನ್ನೆಲ್ಲ ಸೇರಿಸಿ ಕರ್ಪೂರ ಧೂಪದಲ್ಲಿ ಇದನ್ನೆಲ್ಲ ಹಾಕಿ ಒಂದು ಹಸನ ಮೇಲೆ ಕೂತ್ಕೊಂಡು ತುಪ್ಪದ ದೀಪದಿಂದ
ನಮಸ್ಕಾರ ಮಾಡಿ ಇದಕ್ಕೆ ಮಂತ್ರ ಎಲ್ಲ ಹೇಳಿದ್ನಲ್ಲ ಅದಕ್ಕೆ ಮಾಡಿ ಇದಕ್ಕೆ ಕೆಲವೊಂದು ವಿಧಿವಿಧಾನಗಳು ಅದನ್ನು ಮಾಡಿ ನೀವು ಧಾರಣೆ ಮಾಡಿದಾಗ ಇದರಲ್ಲಿ ಅದ್ಭುತವಾದಂಥ ನಿಮಗೆ ಶಕ್ತಿ ಅನ್ನೋದು ನಿಮಗೆ ಸೇರುತ್ತೆ. ಯಾಕೆಂದರೆ ಬೆಂಕಿಲಿ ಬೆಂದಿರೋ ಅಂಥದ್ದು ಇದು, ಅದರಿಂದ ಮಾಡಿರೋಂಥ ಇದಕ್ಕೆ ಆ ರೀತಿಯೆಲ್ಲ ಶಕ್ತಿ ಇರುತ್ತೆ. ಯಾರಾದರೂ ದಶಮಹಾವಿದ್ಯಾದಲ್ಲಿ ಕಾಳಿ ಇರ್ಬೋದು, ಭೈರವ ಇರ್ಬೋದು, ಇದು ಯಾರಾದರೂ ಇದನ್ನು ಮಾಡ್ತಾ ಇದ್ದೀವಿ ಅಂದಾಗ ಈ ಮಾಲೆಯನ್ನು ಅವರು ಧಾರಣ ಮಾಡೋದ್ರಿಂದ ಬೇಗ ಅವರಿಗೆ ಸಿದ್ಧಿ ಆಗುತ್ತೆ. ಈ ಜ್ವಾಲಾಮಾಲೆ ಅಗ್ನಿ ಶಕ್ತಿ ಧಾರಿಣಿ ಇರೋದರಿಂದ ಯಾರು ಅದನ್ನು ಧರಿಸ್ತಾರೋ ಅವರು ಆ ಕರ್ಮ ಬಂಧಗಳನ್ನು, ಆ ಕರ್ಮಗಳು ಏನು ಮಾಡಿರ್ತಾರೋ ಆ ಬಂಧನದಿಂದ ಕೂಡ ಅದನ್ನು ಸುಟ್ಟು ಹಾಕ್ಕೊಡುತ್ತೆ. ಅವ್ರು ಏನೋ ಕರ್ಮ ಮಾಡಿರ್ತಾರೆ ಅದೆಲ್ಲ ಕೂಡ ಹೋಗುತ್ತೆ. ಅದೇ ರೀತಿ ಅವರ ಜೀವನ ಅನ್ನೋದು ಒಳ್ಳೆ ರೀತಿಯಲ್ಲಿ ಇದು ಕೂಡ ಹೋಗುತ್ತೆ. ಇದರಲ್ಲಿ ಇನ್ನೂ ಕೆಲವೊಂದು ಇದರಲ್ಲಿ ಈಗೀಗ ಆಭರಣ ಕೂಡ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಆಭರಣಕ್ಕಿಂತ ಈ ಶಕ್ತಿವಂತವಾದಂಥ ಇದನ್ನು ಯಾವುದೇ ತಾಂತ್ರಿಕ ಸಾಧನ ಮಾಡೋರು, ಸ್ತ್ರೀ ಹಾಗೂ ಪುರುಷ ಯಾರೇ ಆದರೂ ಇದನ್ನು ಧಾರಣೆ ಮಾಡ್ಬೋದು. ಅಂದರೆ ಇದಕ್ಕೆಲ್ಲ ಏನಪ್ಪ ಅಂತಂದರೆ ಮದ್ಯಪಾನ ಮಾಡೋರು, ಮಾಂಸಾಹಾರ ತಿನ್ನೋರು, ಸಂಸಾರದಲ್ಲಿರೋ ಅಂಥವ್ರು ಮತ್ತು ಕೆಲವೊಂದು ಅಶುಭ ಕಾಲದಲ್ಲಿ ಇದನ್ನು ಧಾರಣೆ ಮಾಡಬಾರ್ದು. ಇದೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ಥರ ಸಮಯದಲ್ಲಿ ಇದನ್ನು ಬಿಚ್ಚಿಕ್ಕಬೇಕಾಗುತ್ತೆ. ಈ ಮಂತ್ರ ಹೇಳಿ ಇದಕ್ಕೆ ಅಭಿಮಂತ್ರಿಸಿ ಇದನ್ನು ಧಾರಣೆ ಮಾಡೋದ್ರಿಂದ ಅದ್ಭುತವಾದಂಥ ಬೆಳಿಗ್ಗೆ ಅಥವಾ ರಾತ್ರಿ ಇದನ್ನು ಮಂತ್ರಗಳನ್ನ ಹೇಳಿ ನೀವು ಹಾಕ್ಕೊಳ್ಳೋದ್ರಿಂದ ಈ ನಿಮ್ಮಲ್ಲಿರೋವಂಥ ಕೆಟ್ಟು ನೆಗೆಟಿವು ದುಷ್ಟಶಕ್ತಿಗಳು ಕೂಡ ಇದು ಹೋಗುತ್ತೆ. ಜಪ ಪೂರ್ಣ ಆದ ನಂತರ ಆ ದೇವಿಗೆ ನಮಸ್ಕಾರ ಮಾಡಿ ಮಾಲೆಗಳನ್ನ ಮತ್ತೆ ನೀವು ಹಾಕ್ಕೋಬೋದು. ಹಾಕ್ಕೊಂಡಾದ ಮೇಲೆ ಕೆಲವೊಂದು ಕೆಟ್ಟು ಜಾಗಗಳಿಗೆಲ್ಲ ಹೋಗಬಾರ್ದು. ಇದಿರುತ್ತೆ. ಇದರಿಂದ ಮತ್ತು ನಿಮ್ಗೆ ಯಾವುದಾದ್ರೂ ಕೋಪಗಳಿರುತ್ತೆ, ಇದ್ರದ್ದೆಲ್ಲ ಕೆಲವೊಂದು ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದಾಗ ಇದ್ರ ಡೀಟೇಲ್ಸ್ ಹೇಳಿ ನಾನು ನಿಮಗೆ ಅದನ್ನು ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇದನ್ನೆಲ್ಲ ಅಭಿಮಂತ್ರಿಸ್ಬಿಡ್ಬೇಕು. ಅಭಿಮಂತ್ರಿಸಿ ನೀವು ಹಾಕ್ಕೊಂಡಾಗ ಅದ್ಭುತವಾದಂಥ ಶಕ್ತಿ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಬರುತ್ತೆ. ಅದೇ ರೀತಿ ಇದು ಬೇರೆ ಇದು ಸಾಲಿಗ್ರಾಮದ ಮಾಲೆ ಅಂತ. ಇದು ಅಷ್ಟೇ. ಇದು ಸಾಲಿಗ್ರಾಮ ಕಲ್ಲಿಂದ ಭಾಳ ತೂಕ ಬರುತ್ತೆ, ಅದರಿಂದ ಮಾಡಿರೋ ಅಂಥದ್ದು. ಇದು ನಿಮಗೆ ಜ್ವಾಲಾಮುಖಿ ಅಂತ ಇದು ಅದ್ಭುತ. ಕೆಲವೊಬ್ಬರಿಗೆ ನಾನು ಯಾವುದೋ ಕೊಡೋಕೋದು ಇದನ್ನೇ ಹೋಗಿರುತ್ತೆ ಅವ್ರಿಗೆ. ನಾನು ಅನ್ಕೊತೀನಿ ಅವರಲ್ಲಿ ಏನೋ ಶಕ್ತಿ ಬಂತು, ಇನ್ಮೇಲೆ ಅವ್ರು ಕೇಳಿದ್ದು ನಾನು ಕೊಟ್ಟಿದ್ದೀನಿ ಅಂದರೆ ಅವರಲ್ಲಿ ಏನೋ ಶಕ್ತಿ ಅಲ್ಲಿಗೆ ನನ್ನ ಮುಖಾಂತರ ಅವ್ರು ಕಳಿಸ್ತಾ ಇದೆ ಅಂದ್ಕೊತೀನಿ. ಈ ರೀತಿಯಾದ ಅದ್ಭುತವಾದಂಥ ಶಕ್ತಿಗಳು ಇನ್ನೂ ಹಲವಾರು ಇದ್ರದ್ದು ಶಕ್ತಿ ಬೇಕಾದಷ್ಟಿದೆ. ಯಾಕೆಂದರೆ ನನಗೂ ಇದ್ರ ಬಗ್ಗೆ ಸಾಕಷ್ಟು ನಾನು ಅಧ್ಯಯನ ಮಾಡಿರಲಿಲ್ಲ. ಕೆಲವೊಂದು ಇದರಲ್ಲಿ ನಾನು ಗುರುಗಳನ್ನೆಲ್ಲ ವಿವರಣೆ ಮಾಡಿ ಕೇಳಿದಾಗ ಈ ಅದ್ಭುತ ಶಕ್ತಿ ಇದರೊಳಗೆ ಇನ್ನೂ ಎಷ್ಟಿದೆ ಅಂತಂದರೆ ಹೇಳ್ಕೊಳ್ಳೋಕೆ ಇನ್ನೂ 3-4 ವೀಡಿಯೋ ಕೂಡ ಮಾಡ್ಬೋದು ಇದು. ಹಾಗಾಗಿ ನಾನು ಇಷ್ಟು ಹೇಳಿದೆ. ಯಾಕೆ ಲೆಂತ್ ಆಗ್ತಾ ಬರುತ್ತೆ, 13-14 ಮೇಲಾದಾಗ ನಿಮಗೂ ನೋಡಲಿಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಇದು ಹೇಳಿದ್ದೀನಿ. ಬೇಕಾದ್ರೆ ಕನೆಕ್ಟ್ ಮಾಡಿ ತೊಗೋಬೋದು. ಅದಕ್ಕೆ ಅಭಿಮಂತ್ರಿಸಿ ಅದಕ್ಕೆ ಮಂತ್ರ ಇರುತ್ತೆ. ಆ ಮಂತ್ರ ಎಲ್ಲ ಕೂಡ ನಾನು ಕೊಡ್ತೀನಿ. ನಾನು ಕೂಡ ಇಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.